ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ವ್ಲಾಗ್ನ ಅನು ಅಕ್ಕ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಂದ ಅಂತ ನೋಡಿ. ಏನಂದ್ರೆ ಅಕ್ಕ ತುಂಬ ಬ್ಯುಸಿ ಆಗೋಗ್ಬಿಟ್ಟಿದ್ರು. ನಾನು ಸ್ವಲ್ಪ ತುಂಬ ಬ್ಯುಸಿ ಇದ್ದೀನಿ. ಬಟ್ ಕಾಲ್ಸು ಅಷ್ಟೇ ನಾನು ಜಾಸ್ತಿ ಯಾರು ಮಾಡೋಕ್ಕೆ ಹೋಗ್ತಾ ಇಲ್ಲ, ಮಾಡ್ತಾನೆ ಇಲ್ಲ. ಟು ಬಿ ಹಾನೆಸ್ಟ್, ಏನಾದರೂ ವಿಷಯ ಇತ್ತು, ಪಾಯಿಂಟ್ ಇತ್ತು ಅಂತಂದರೆ ಮಾಡ್ತೀನಿ. ಮುಂಚೆ ಆದರೆ ಅಟ್ಲೀಸ್ಟ್ ನಮಗೆ ಒಂದು ನೈಟ್ ಟೈಮ್ ಹತ್ರ ಅಡ್ಡೆ ಹೊಡಿತಾ ಇದ್ವಿ. ಈಗ ನಾನು ಬರೋದೇ ಆಲ್ಮೋಸ್ಟ್ 9-9:30ಗೆ. ಪಾಪ ಅಡುಗೆ ಮಾಡೋಕ್ಕೂ ಟೈಮ್ ಇಲ್ಲ ನಮ್ಮ ಅಕ್ಕಂಗೆ. ಡೈಲಿ ಮಲಗ್ತಾ ಇರೋದು 12. ಅದಕ್ಕೆ ಟೈಮ್ ಇಲ್ಲ ಅಷ್ಟೇ. ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಯಾವುದು. ನೋಡಿ, ಯೂಟ್ಯೂಬಲ್ಲೇ ವಾರಕ್ಕೊಂದು ವಿಡಿಯೋ ಬರ್ತಾ ಇತ್ತು. ಟೀಸ್ ಮಾಡ್ತಾ ಇರೋದು ನನ್ನ. ಏನಿಲ್ಲ, ನೀವು ವಿಡಿಯೋ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಆಗ್ತೀನಿ, ನೋಡ್ತೀನಿ. ತುಂಬ ಬ್ಯುಸಿ ಶೆಡ್ಯೂಲು. ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು, ಸಚಿನ್ಗೆ ಟೆಸ್ಟ್ ನಡೀತಿತ್ತು, ಅವನಿಗೆ ಟೆಸ್ಟಲ್ಲಿ ಪಾಠ ಹೇಳ್ಕೊಡ್ಬೇಕಿತ್ತು. ಈ ರೀತಿ ತುಂಬ ಬ್ಯುಸಿ ಆದೆ, ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಟ್ ಶಾಪಲ್ಲಿ ಸ್ವಲ್ಪ ಟೈಮ್ ಕೊಡ್ತಾ ಇದ್ದಾರೆ, ಶಾಪ್ಗೆ ಜಾಸ್ತಿ ಅಷ್ಟೇ. ಅದಕ್ಕಾಗಿ ಶಾಪ್ಗೆ ಜಾಸ್ತಿ ಟೈಮ್ ಏನಿಲ್ಲ ಫ್ರೆಂಡ್ಸ್, ಶಾಪ್ಗೆ ಜಾಸ್ತಿ ಟೈಮ್, ಮಕ್ಳಿಗೆ ಸಂಜೆಯಿಂದ ಟೈಮ್. ಸೊ ಅದಕ್ಕೆ ಅಕ್ಕ ಬ್ಯುಸಿ ಆಗಿದ್ರು. ಮಾತಾಡ್ತಿದ್ವಿ ಅವಾಗವಾಗ, ಅಷ್ಟೊಂದು ಮೀಟ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಪಾಯಿಂಟ್ ಅಷ್ಟೇ. ಆಯ್ತಮ್ಮ, ಆಯಿತು ಬ್ಯುಸಿ ಅಷ್ಟೇ. ತುಂಬ ದಿನದಿಂದ ಮಾತಾಡಿಲ್ಲ ಅಂತ ಏನಿಲ್ಲ, ಮಾತಾಡಿದ್ವಿ ಇಷ್ಟೇ. ಸೊ ಅಷ್ಟೇನಾಕ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ವಿ. ಮುಗಿದ್ಮೇಲೆ ಈಗ ವಾಪಸ್ ಮನೆಗೆ ಹೋಗ್ತಿದ್ವಿ. ಶಾಪ್ ಹೋಗ್ಬೇಕು. ನೀನು ಕಡಿಮೆ ನೀವಷ್ಟಿಲ್ಲ ಅಕ್ಕ. ಏನಿದ್ರು ಗುರುಗಳಾಗಿ ಇರಬೇಕು. ಸ್ಟೂಡೆಂಟ್ಸ್ ಆಯ್ತು. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು. ಕಾಲ್ಗೆ ಬೀಳಿಲ್ಲ, ಮತ್ತೆ ಬೀಳ್ತೀನಿ ಇಳಿದ್ಮೇಲೆ. ಓಕೆ ಅಕ್ಕ, ಓಕೆ. ಹಾಯ್ ಹೇಳಿ ಅಣ್ಣ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್. ಈಗ ಆಲ್ರೆಡಿ ನಾನು ವಿಡಿಯೋ ಆ್ಯಡ್ ಮಾಡಿರ್ತೀನಿ. ಅದಾದಮೇಲೆ ಈ ಕ್ಲಿಪ್ಪಿಂಗ್ ಬರುತ್ತೆ. ಟೈಮ್ ಆಗಿದೆ 11:45. ಸೊ ನಾವು ಬೆಳಗ್ಗೆ ಮನೆ ಬಿಟ್ಟಾಗ 6:30 ಅಲ್ಲ ರೀ, 6:30ಗೆ ಸುಬ್ಬುನ್ ಎದ್ದಿದ್ದ. ಸೊ ನಾವು ಬೇಗ ರೆಡಿ ಆಗಿ ಮನೆ ಪಾಪುನಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ಅದಕ್ಕೆ ಬೇಗ ಹೋಗ್ತಾಯಿದ್ದೀವಿ. ಸೊ ಮನೆ ಬಿಟ್ಟಿದ್ದು 6:30ಗೆ. ನಮ್ಮ ಲೊಕೇಶನ್ಗೆ ರೀಚ್ ಆದ್ವಿ 8:30ಗೆ. ಸೊ ಎಲ್ಲ ಕೆಲಸ ಮುಗೀತು. ಇವತ್ತು ನಾನು ಅನು ಅಕ್ಕನ ಮೀಟ್ ಮಾಡಿದ್ದೆ ಮತ್ತು ನಿಖಿತಾ ಅವ್ರನ್ನ ಮೀಟ್ ಮಾಡಿದ್ದೆ. ಸೊ ಸ್ವಲ್ಪ ಕೆಲಸದ ಮೇರೆಗೆ ನಾವು ಅನು ಅಕ್ಕ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ನಿಖಿತಾ ಅವರು ಅಲ್ಲಿಂದ ಬಂದಿದ್ರು. ಸೊ ಇಷ್ಟು ಜನ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಏನು ಅನ್ನೋದು ನೆಕ್ಸ್ಟ್ ವೀಡಿಯೋಲ್ಲೇ ಬಂದಿರುತ್ತೆ. ಈ ವಿಡಿಯೋ ಬರೋಕ್ಕೆ ಮುಂಚೆನೇ ಬರ್ಬೋದು ಅಥವಾ ಆದಮೇಲೆ ಬರ್ಬೋದು, ಗೊತ್ತಾಗುತ್ತೆ ನಿಮಗೂ ಕೂಡ. ಸೊ ಇಷ್ಟು ಫ್ರೆಂಡ್ಸ್, ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ವಿಡಿಯೋ ಕೂಡ ಪೂಜೆ ಕೂಡ ಸ್ಟಾರ್ಟ್ ಮಾಡಬೇಕು. ವಿಡಿಯೋ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ. ಶುಕ್ರವಾರದ ಪೂಜೆ ಮಾಡಬೇಕು. ಸೊ ಸದ್ಯಕ್ಕೆ ಮನೆಗೆ ಹೋಗಿ ಸುಬ್ಬು ಪಾಪ ಬೆಳಗ್ಗೆ ಬಿಟ್ಬಿಟ್ಟು ಬಂದಿದ್ದು. ಸುಬ್ಬುನ ಯಾಕೆ ಬಿಟ್ಬಿಟ್ಟು ಬರ್ತೀವಿ ವಿಷಯ ನಾವು? ಸುಬ್ಬುನ ನಮ್ಮ ಅಮ್ಮನ ಹತ್ರ ಯಾಕೆ ಬಿಟ್ಬಿಟ್ಟು ಬರ್ತೀವಿ? ಹೊರಗಡೆ ಬಂದರೆ ಅವನಿಗೆ ಆಗಲ್ಲ ಅನ್ನೋದಕ್ಕಿಂತ ಗಲಾಟೆ ಮಾಡ್ತಾನೆ, ಮತ್ತೆ ಕಂಫರ್ಟ್ ಇರಲ್ಲ ಅವನಿಗೆ. ಸೊ ಮನೇಲಿ ಇದ್ರೆ ಮಕ್ಕಳು ನಾನು ನೋಡ್ಕೊಳಕ್ಕಾಗದೆ ಏನು ಬಿಟ್ಬಿಟ್ಟು ಬರಲ್ಲ. ಮಗನ ನೋಡ್ಕೊತೀನಿ. ತಾಯಿ ಎತ್ತ ಮೇಲೆ ಖಂಡಿತ ಮಕ್ಕಳು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಾವು ನೋಡ್ಕೋತೀವಿ. ಬಟ್ ಮನೇಲಿ ನೋಡ್ಕೊಳಕ್ ನಮ್ಮ ಅತ್ತೆ ಇದಾರಲ್ಲ, ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅಲ್ವಾ ರೀ? ನಮ್ಮ ಅತ್ತೆಗೆ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಸೊ ನಮಗೆ ಸೆಕೆಂಡ್ ಬೇಬಿ ಬೇಡ ಅನ್ನೋ ಪ್ಲಾನ್ ಇದ್ದಾಗ ನಮ್ಮ ಅತ್ತೆನೇ ನಮಗೆ ಒಂದೇ ಮಗು ಸಾಕು ಅಂತ. ಹೌದು,
ನಮ್ಮತ್ತೆ ನಮಗೆ ಇಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿ ನಮ್ಮತ್ತೆನೇ ಕನ್ವಿನ್ಸ್ ಮಾಡಿದ್ಮೇಲೆ ನಾವು ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡಿದ್ದು. ಬಟ್ ನಮ್ಮ ಅತ್ತೆಗೆ ಪಾಪ ನೋಡ್ಕೊಳಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಯಶುನ ಮನೇಲಿ ಬಿಟ್ಬಿಟ್ಟೋದ್ರೆ ಯಶು ಆರಾಮಾಗಿ ಇರ್ತಾನೆ, ಯಾಕಂದರೆ ಅವ್ನು ಇವಾಗ ಅವ್ನ ಕೆಲಸ ಅವನೇ ಮಾಡ್ಕೊತಾನೆ. ಬೆಳಗ್ಗೆ ಸ್ಕೂಲ್ಗೆ ಹೋದ್ರೆ ಸಂಜೆನೇ ಬರ್ತಾನೆ. ಸುಬ್ಬುನ ಡೈಲಿ ನಾನೇನು ಬಿಡೋಲ್ಲ, ಏನಂದರೆ ನಾನು 3 ಗಂಟೆಗೋ 4 ಗಂಟೆಗೆ ಹೋಗೋದು ಶಾಪ್ಗೆ. ಅದಾದ್ಮೇಲೆ ಶಾಪ್ಗೆ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟೇ ಬರ್ತಾ ಇದ್ದೆ, ನಾನು 10 ಗಂಟೆಗೆಲ್ಲ ಬಂದ್ಬಿಡ್ತಾ ಇದ್ದೆ. ಬಟ್ ಪಾಪು ಕಂಫರ್ಟ್ ಇರಲ್ಲ, ಅವ್ನು ನೋಡ್ಕೊಳಕ್ಕೆ ನಾವು ಟೈಮ್ ಕೊಡಬೇಕು ಅಂತಲೇ 3 ಗಂಟೆ 4 ಗಂಟೆಗೆ ಶಾಪಿಗೆ ಬರೋದು. ಸೊ ಇದೊಂದು ಕಮೆಂಟ್ ಡಿಸ್ಪ್ಲೇ ಮಾಡ್ತೀನಿ, ಆ ಕಮೆಂಟು ಸ್ಕ್ರೀನ್ಶಾಟ್ ನನ್ನ ಹತ್ರ ಇದೆ. ಸೊ ಅವ್ರು ಯಾರೋ ಹೇಳಿದ ಪ್ರಕಾರ ನನ್ನ ಮಗುನ ನೋಡ್ಕೊಳಕ್ಕಾಗದೆ ನನ್ನ ಮತ್ತೆ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ, ಪಾಪ ಅವ್ರತ್ತೆ ಅಂತ. ಪಾಪ ಶೀಸ್. ಸೊ ನಮ್ಮ ಅತ್ತೆಗೆ ಪ್ರಾಬ್ಲಮ್ ಇಲ್ಲ, ನಿಂಗೆ ನಮ್ಮ ಪ್ರಾಬ್ಲಮ್ಮು ನಮಗೆ BP ರೈಸ್ ಆಗಿಬಿಡುತ್ತೆ ಒಂದೊಂದ್ಸರಿ, ಏನು ಮಾಡೋಕ್ಕಾಗಲ್ಲ. ಸೊ ಇವ್ರು ಯಾರೋ ಪಾಪ ತುಂಬ ಕಷ್ಟ ತಗೋತಾ ಇದ್ದಾರೆ. ಯಾರು 1 ತಿಂಗಳು 2 ತಿಂಗಳು ಹಿಂದೆ ಕ್ರಿಯೇಟ್ ಆಗಿರೋ ಫೇಕ್ ಐಡಿಗಳೆಲ್ಲ ನನ್ನ ಫ್ಯಾಮಿಲಿ ಮ್ಯಾಟರ್ನ, ನನ್ನ ಮಕ್ಕಳು ಮ್ಯಾಟರ್ನ, ನನ್ನ ಮ್ಯಾಟರ್ನ ಡಿಸೈಡ್ ಮಾಡೋಷ್ಟು ರೈಟ್ಸ್ನ ಅಥವಾ ಆಕ್ಸೆಸ್ನ ನಾನು ಯಾರಿಗೂ ಕೊಟ್ಟಿಲ್ಲ, ಮಾಡೋದು ಬೇಡ. ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ನಾವು ಚೆನ್ನಾಗಿದ್ದೀವಿ, ನೀವು ಮಧ್ಯ ಬಂದು ಕಡ್ಡಿ ಅಲ್ಲಾಡ್ಸ್ಬಿಡಿ ದಯವಿಟ್ಟು. ಅಲ್ಲ, ಇವ್ರ ಮನೆಯಲ್ಲಿ ಕರ್ಕೊಂಡೋಗಿ ಬಿಟ್ಟಿರೋ ತರ ಹೇಳ್ತಾವ್ರೆ ಅದನ್ನ. ನಮ್ಮ ಮಕ್ಳು ನಾವ್ ಹೆಂಗ್ ನೋಡ್ಕೋಬೇಕು, ನಮ್ಮ ಮಕ್ಳು ಫ್ಯೂಚರ್ ನಾವ್ ಹೆಂಗ್ ಕಷ್ಟ ಪಡ್ಬೇಕು ಅದ್ ಪಡ್ತಾ ಇದೀವಿ. ತಾವು ದಯವಿಟ್ಟು ಏನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ನಿಮ್ಮ ಮನೆ ಫ್ಯಾಮಿಲಿದು, ನಿಮ್ಮ ಮಕ್ಳದೋ, ನಿಮ್ ಗಂಡಂದೋ ನೋಡ್ಕೊಂಡಿರಿ, ನಮ್ಮವರೆಗೂ ಬರಕ್ ಹೋಗ್ಬೇಡಿ ದಯವಿಟ್ಟು. ಇದು ಫೇಕ್ ಐಡಿ ಕ್ರಿಯೇಟ್ ಆಗಿದೆಯಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಎಸ್ ಫ್ರೆಂಡ್ಸ್, ಇಷ್ಟೇ. ಇವಾಗ ಮನೆಗೆ ಹೋಗ್ತಾ ಇದ್ವಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ಬಿರಿಯಾನಿ ತಗೋತಾ ಇದ್ದಾರೆ, ಯಾಕಂದರೆ ನಮ್ಮತ್ತೆ ಪಾಪುನ ಎತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮನೇಲಿ ಎಲ್ಲರಿಗೂ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೀವಿ, ಮಧ್ಯಾಹ್ನದ ಊಟಕ್ಕಾಗತ್ತೆ ಅಂತ. ಇದು 12 ಗಂಟೆ ಆಗಿದೆ ಇವಾಗ ಟೈಮು. ಸೊ ಊಟದ ಟೈಮ್ಗೆ ಅಷ್ಟಲ್ಲಿ ಮಾಡೋಕ್ಕಾಗಲ್ಲ, ಸಾಯಂಕಾಲ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವಾಗ ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಮನೆಗೆ ಬಂದು ಒಂದು ಅರ್ಧ ಗಂಟೆ ಆಯಿತು. ಪಾಪ ಸುಬ್ಬು ಏನಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದು, ನಿದ್ದೆನೇ ಮಾಡಿರಲಿಲ್ಲ. ಸೊ ನಮ್ಮ ಮಾವ ಸ್ನಾನ ಮಾಡಿಸಿದ್ರಂತೆ. ನಮ್ಮ ಅತ್ತೆ ಎಲ್ಲ ನೀಟಾಗಿ ಮೇಕಪ್ ಮಾಡಿ ರೆಡಿ ಮಾಡಿದರು. ಸೊ ಇವಾಗ ನಾನು ಬಂದ ತಕ್ಷಣ ಅವನು ಸ್ವಲ್ಪ ಆಟ ಆಡ್ದ, ಖುಷಿ ಆಗುತ್ತೆ ಅವ್ನು ಬಂದ ತಕ್ಷಣ. ಸೊ ಆಟ ಆಡ್ಬಿಟ್ಟು ಇವಾಗ ನಿದ್ದೆ ಮಾಡ್ತಾ ಇದ್ದಾನೆ. ನಾವು ಬಿರಿಯಾನಿ ತಗೊಬಂದಿದ್ವಲ್ಲ, ಇವಾಗ ಅದನ್ನು ತಿಂದು ಊಟ ಮುಗಿಸ್ಬೇಕು. ಇನ್ನೇನು 1 ಗಂಟೆ ಆಗ್ತಾ ಬಂತು. ಸೊ ಊಟ ಮಾಡಿ ಮತ್ತು ಸ್ಯಾರಿ ಬಂದಿದೆ, ಒಂದು ಸ್ಯಾಂಪಲ್ ಸ್ಯಾರಿ. ನಾನು ಲಾಸ್ಟ್ ಟೈಮ್ ವೀಡಿಯೋನಲ್ಲಿ ಚಿನೋನ್ ಜಾರ್ಜೆಟ್ ಸ್ಯಾರಿ ತೋರಿಸಿದ್ದೆ. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು ವ್ಲಾಗಲ್ಲಿ, ನಾನು ತೋರಿಸಿದ್ದೆ, ತುಂಬ ಜನ ತೊಗೊಂಡ್ರಿ ಸೀರೆನ. ಸೊ ಮತ್ತೆ ಇವತ್ತು ಒಂದು ಸ್ಯಾಂಪಲ್ ಸ್ಯಾರಿ ಬಂದಿದೆ. ಸೊ ಅದನ್ನು ಕೂಡ ವ್ಲಾಗಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಊಟ ಮುಗಿಸ್ಕೊಂಡು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಮ್ಮ, ಇವತ್ತು ನಾನು ಸುಬ್ಬನ್ ಬಿಟ್ಬಿಟ್ಟು ಹೋಗಿದ್ನಲ್ಲ, ನಿಮ್ಗೇನಾದ್ರು ಕಷ್ಟ ಆಯ್ತಮ್ಮ? ಏನು ಕಷ್ಟ ಆಗಲಿಲ್ಲ, ನೋಡ್ಕೋಬೇಕಲ್ವಾ, ಏನಾನ ಮಾಡಕ್ ಹೋದಾಗ ಅದಕ್ಕೆ ನೋಡ್ಕೊಂಡೆ. ಆ್ಯಕ್ಚುಲಿ ಸುಬ್ಬು ಬೇಕು ಅಥವಾ 2ನೇ ಮಗು ಬೇಕು ಅನ್ನೋ ಪ್ಲ್ಯಾನ್ ಬಂದಿದೆ ನಮ್ಮತ್ತೆ. ಹೌದು, ನಾವೇ ಹೇಳಿದ್ವಿ 2ನೇ ಮಗು ಮಾಡ್ಕೋ, ನಾವು ನೋಡ್ಕೋತೀವಿ ಅಂತ ಹೇಳಿದ್ದೆ. ನಿಮಗೆ ಯಶುನ್ ಬಿಟ್ಬಿಟ್ಟೋದ್ರೆ ಅಥವಾ ಸುಬ್ಬನ್ ಬಿಟ್ಬಿಟ್ಟೋದ್ರೆ ಏನಾದರೂ ಕಷ್ಟ ಆಗುತ್ತೆ? ಏನಿಲ್ಲ, ಯಶು ಸ್ಕೂಲ್ ಹೋಯ್ತಾನೆ, ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋದ್ರೆ ಸಾಯಂಕಾಲ 4:15 ಬರ್ತಾನೆ. ಅದ್ರ ಮಧ್ಯ ಸುಬ್ಬನ್ ನೋಡ್ಕೋತೀವಿ. ಸುಬ್ಬುನ 3 ಗಂಟೆ ಮೇಲೋ 4 ಗಂಟೆ ಮೇಲೋ ಬಿಟ್ಬಿಟ್ಟು 4 ಗಂಟೆಗೆ ಬಿಟ್ಬಿಟ್ಟು ಹೋಯ್ತಾರೆ, 7:15 7 ಗಂಟೆ ಗಂಟೆ. ನಾನು ಕೇಳ್ತಾ ಇರೋದಮ್ಮ, ನಿಮ್ಮ ಮೊಮ್ಮಕ್ಳನ್ನ ನಿಮ್ಮ ಹತ್ರ ಬಿಟ್ಬಿಟ್ಟು ಹೋದ್ರೆ ಏನಾರ ಪ್ರಾಬ್ಲಮ್ ಅಥವಾ ತೊಂದರೆನಾ? ನನ್ನ ಮೊಮ್ಮಕ್ಳನ್ನ ನಾನು ನೋಡ್ಕೊಳಕ್ಕೆ ನಿಮ್ಗೇನು ತೊಂದರೆ ಇಲ್ಲ. ಅಷ್ಟೇನಾ? ಬಿರಿಯಾನಿ ಚೆನ್ನಾಗಿತ್ತ ಮಧ್ಯಾಹ್ನ? ಚೆನ್ನಾಗಿತ್ತು, ತಿಂದೆ. ಈಗ ಒಂದು ಬಿರಿಯಾನಿ ಹಂಗೆ ಅದೇ ಒಂದು ಎಕ್ಸ್ಟ್ರಾ ತಾನೆ ನಮ್ಮ ಮಾವಂಗೆ ಅಂತ ತಂದಿದ್ವಿ. ನಮ್ಮ ಮಾವ ಮಧ್ಯಾಹ್ನ ಇರ್ಲಿಲ್ಲ. ಈಗ 6 ಗಂಟೆಗೆ ಬಂದ್ರು. ಅದರಿಂದ ಆ ಹೋಟ್ಲು ಟೇಸ್ಟ್ ತಂದಿದೆ ನಮ್ಮತ್ತೆ ಫಸ್ಟ್. ಹೌದು, ನಾನೇ ತಂದಿದ್ದು ಬಿರಿಯಾನಿ, ಚೆನ್ನಾಗಿತ್ತು ಅಂತ. ಈಗ ತಂದವ್ರೆ, ಅದಕ್ಕೆ ನಾನು ಈಗ ತಿಂತಾ ಇದ್ದೀನಿ. ಸರಿ, ಓಕೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಆಗಿದೆ 7:15. ಶುಭ
ಬ್ಯಾಗ್ ಎತ್ಕೊ ಬಂದೆ, ಇಲ್ಲಿ ಟ್ರೈಪಾಡ್ ಎಳಿತಾನೆ ಅಂತ ಹೋಗಿ ಹತ್ಬಿಟ್ಟ ಬ್ಯಾಗ್ ಹತ್ರ. ಎಲ್ಲ ನೀಟಾಗಿ ಅರ್ಥ ಮಾಡ್ಕೊತಾನೆ, ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ ನಮ್ಮ ಸುಬ್ಬ. ಅಲ್ಲ ಸುಬ್ಬ, ಅಲ್ವಾ ಸುಬ್ಬ? ಸೊ ಇವತ್ತೇನು ಮಾಡ್ದ ಅಂದರೆ, ನಾನು ಶಾಪ್ಗೆ ಹೋಗೋಕ್ಕೆ ಬಿಟ್ಟಿಲ್ಲ ಇವತ್ತು ಅವನು. ಯಾಕಂದರೆ ನಾನು ರೆಡಿ ಆಗ್ಬಿಟ್ಟು ನಮ್ಮ ಅತ್ತೆ ಕೈಲಿ ಸಾಕು ಅಳು ಸ್ಟಾರ್ಟ್ ಮಾಡ್ತಾ ಇದ್ದ. ಆಮೇಲೆ ಹಾಗೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು ಅಂತೇಳಿ ರಾತ್ರಿ ಪೂರ್ತಿ ನಿದ್ದೆ ಮಾಡಿರಲಿಲ್ಲ. ಅಂದರೆ ಟೈಮ್ ಆಗೋಯ್ತು ಅಂತ ಅವಾಗ ಎದ್ದೇಳ್ತಾ ಇದ್ನಲ್ಲ, ನಿದ್ದೆ ಬಂದಿರಲಿಲ್ಲ. ಸೊ ಅದಕ್ಕೆ ಇಲ್ಲೇ ಹಾಯ್ ಫ್ಲೈಂಗ್ ಕಿಸ್, ಫ್ಲೈಂಗ್ ಕಿಸ್ ಮತ್ತೆ ಕಲ್ಸಿರೋದ್ನ ಮನೆಯವರು. ಸೊ ಎಸ್, ಇವಾಗ ಸಾರಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನೋಡ್ಬೋದು, ಇದು ಬಂದು ಮೈಸೂರು ಸಿಲ್ಕ್ ಏನಿರುತ್ತೆ ಅದೇ ಥರ, ಅಂದರೆ ಮೈಸೂರು ಕ್ರೇಪ್ ಸಿಲ್ಕ್, ಅಂದರೆ ಸ್ವಲ್ಪ ಲೋವರ್ ಕ್ವಾಲಿಟಿ ಇರುತ್ತೆ. ಅಂದರೆ ಥಿಕ್ನೆಸ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ. ಸ್ಯಾರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನನಗೆ ಇದು ಓಕೆ ಅಂತ ಅನ್ನಿಸ್ತು. ಅಂದರೆ ನನಗೆ ಸ್ಯಾಂಪಲ್ ಬಂದಿತ್ತು. ನಾನು ಒಂದೊಂದೇ ಸ್ಯಾರಿ ಸ್ಯಾಂಪಲ್ ತರಿಸ್ತೀನಿ. ಬಟ್ ನನಗೆ ಓಕೆ ಆದರೆ ಮಾತ್ರ ಅದನ್ನು ಬಲ್ಕಾಗಿ ಸ್ಟಾಕ್ ಮಾಡಿಸ್ತೀನಿ. ಯಾಕಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ ಶಾಪಲ್ಲಿ. ಸೊ ಅದಕ್ಕಾಗಿ ನಾನು ಒಂದೊಂದೇ ಸ್ಯಾಂಪಲ್ಸ್ ತರಿಸ್ತೀನಿ. ಸೊ ನೋಡ್ಬೋದು, ಇದು ರೆಡ್ ಕಲರಲ್ಲಿದೆ. ಇದು ಜರಿ ಬಾರ್ಡರ್, ಸ್ಮಾಲ್ ವೀವಿಂಗ್ ಜರಿ ಬಾರ್ಡರ್. ಚಿಕ್ಕ ಬಾರ್ಡರ್ ಸ್ಯಾರೀಸ್ ಇಷ್ಟಪಡೋರು ತುಂಬ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಇದು ಬ್ಲೌಸ್, ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬ್ಲೌಸ್ ನೋಡಿ. ಇದು ಮತ್ತು ಪಲ್ಲು ಪಾರ್ಟ್ ಕೂಡ ತೋರಿಸ್ತೀನಿ. ಸೊ ನೋಡಿ, ಇದು ಬಂದು ಪಲ್ಲು, ಇಲ್ಲಿ ಸ್ಮಾಲ್ ಜರಿ ಇದೆಯಲ್ಲ, ಇದು ಬಂದು ಪಲ್ಲು ಆಗುತ್ತೆ. ಜೊತೆಗೆ ಆಲ್ ಓವರ್ ದ ಸ್ಯಾರಿ ಪ್ಲೇನ್ ವಿತ್ 2 ಕಡೆ ಬಾರ್ಡರ್ ಇರುತ್ತೆ. ಅಂದರೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡು ಹೋಗ್ಬೋದು ಸ್ಯಾರಿನ. ಸೊ ಇದ್ರಲ್ಲಿ 2 ಕಲರ್ ಆಪ್ಷನ್ ಇದೆ. ಒಂದು ಪಿಂಕ್, ಅಂದರೆ ಲಾಸ್ಟ್ ನನ್ನ ವಿಡಿಯೋದಲ್ಲಿ ಒಂದು ಸೀರೆ ತೋರಿಸಿದ್ನಲ್ಲ ಅದೇ ಕಲರಲ್ಲಿ ಈ ಸ್ಯಾರಿ ಕೂಡ ಸಿಗುತ್ತೆ, ಪಿಂಕು. ಇನ್ನೊಂದು ರೆಡ್. ಸೊ ನೋಡಿ, ಇದು ಬಂದು ಬ್ಲೌಸ್. ತುಂಬ ಚೆನ್ನಾಗಿದೆ ಸೀರೆ. ಟೆಂಪಲ್ ವೇರ್ಗೆ, ಫಂಕ್ಷನ್ ವೇರ್, ಈವನ್ ಮದುವೆಗಳಿಗೂ ನೀವು ಆರಾಮಾಗಿ ಇದನ್ನು ಗೆಸ್ಟ್ ಆಗಿ ಇಟ್ಕೊಂಡು ಹೋಗ್ಬೋದು. ನೋಡಿ, ಈ ಥರ ಕಾಣುತ್ತೆ. ಬ್ರೈಟ್ ರೆಡ್ ಸ್ಯಾರಿ. ಮೈಸೂರು ಸಿಲ್ಕ್ ಯಾರಿಗೆಲ್ಲ ಇಷ್ಟ ಇರುತ್ತೆ ಅವ್ರು ಖಂಡಿತ ಇದನ್ನು ವೇರ್ ಮಾಡ್ಬೋದು. ಹಾಗೆಯೇ ಇದಕ್ಕೆ ಒಂದು ಬೆಸ್ಟ್ ಪ್ಯಾರಪ್ ಅಂದರೆ ಆಫ್ ವೈಟ್ ಕಲರಲ್ಲಿ ವರ್ಕ್ ಮಾಡಿಸಿರೋಂಥ ಬ್ಲೌಸ್ ಹಾಕೊಂಡ್ರೆ, ಅಂದರೆ ನಾನು ರೀಸೆಂಟಾಗಿ ಒಂದು ಬ್ಲೌಸ್ ತೋರಿಸಿದೆ ನಿಮಗೆ. ಸೊ ಆ ಥರ ಬ್ಲೌಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಈ ಸ್ಯಾರಿ ಬೆಸ್ಟ್ ಅಂತ ಅನ್ಕೋತೀನಿ. ಸೊ ನಾನು ಒಂದು ಸ್ಯಾಂಪಲ್ ತರಿಸಿದ್ದೀನಿ. ಸೊ ಇದನ್ನು ನಾನು ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ. ಯಾರಿಗಾದ್ರು ಬೇಕು ಅಂದರೆ ಯಶ್ ಫ್ಯಾಷನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತು ಶಾಪ್ಗೆ ಹೋಗೋಕ್ಕಾಗಲಿಲ್ಲ. ಆರ್ಡರ್ಸ್ ಏನೆಲ್ಲ ಪ್ಲೇಸ್ ಮಾಡಿದ್ರಿ ಅದನ್ನು ನಾನು ನಾಳೆ ಡಿಸ್ಪ್ಯಾಚ್ ಮಾಡ್ತೀನಿ. ಜೊತೆಗೆ ಗೋಲ್ಡ್ ಸ್ಕೀಮ್ ಅವ್ರಿಗೂ ಕೂಡ ಗಿಫ್ಟ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನು ಕೂಡ ನಾಳೆ ಡಿಸ್ಪ್ಯಾಚ್ ಮಾಡಬೇಕು. ಮೇ ಬಿ ವಿಡಿಯೋ ಬರೋಷ್ಟರಲ್ಲಿ ಎಲ್ಲರಿಗೂ ತಲುಪಿರುತ್ತೆ ಅನ್ಕೋತೀನಿ, ಬಟ್ ಸ್ವಲ್ಪ ಲೇಟಾಗಿ ಬರುತ್ತೆ. ಸುಬ್ಬುಯಿಂದ ಇವತ್ತು ನಾನು ಶಾಪ್ಗೆ ಹೋಗೋಕ್ಕಾಗಿಲ್ಲ. ಯಾಕೆ? ನಗದು ಯಾಕೆ ಅಂದರೆ ಕಾಕೆ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ದು ತಿಳಿಸ್ಬೋದು. ಹಾಗೆಯೇ ಡೇ ಆ್ಯಂಡ್ ನೈಟ್ ಕ್ರೀಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಸೊ ಇವಾಗ ಹೀಗೆ ಸಪೋರ್ಟ್ ಮಾಡ್ತಾರೆ. ಸಾಕಷ್ಟು ಜನ ಕ್ವೆರೀಸ್ ಮಾಡ್ತಾ ಇದ್ದೀರಾ. ಸೊ ಈಗ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದನ್ನು ನೋಡಿ ನಿಮಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.